ಲೇ ಇವಳೆ ಇವಳೆ ಏನು ಮಾಡ್ತಾ ಇದ್ಯೆ? ಏನ್ರಿ ಯಾಕೆ ಇಲ್ಲೇ ನಿಂತ್ಕೊಂಡು ಹಂಗ ಅರ್ಸ್ಕೊಂತ ಇದೀರಾ? ಬರೀ ಒಳಿಕೆ. ಅಲ್ವೇ ಕೂಲಿ ಆಳ್ಗಳು ಬಂದೇವ್ರೆ ಒಂದು 5-6 ಜನ. ಅವ್ರಿಗೆಲ್ಲರಿಗೂ ಅಡುಗೆ ಮಾಡ್ಕೊಂಡು ಬುತ್ತಿ ತಗೊಂಬರ್ಬೇಕು ಅಂತ ಹೇಳಿದ್ದೆ ತಾನೇ? ಹಾಂ, ಹೌದಾ? ಯಾವಾಗ ಹೇಳಿದ್ರಿ? ಅವಾಗ ಹೇಳಿದ್ದೆ, ಆಲೆ ಮರೆತುಬಿಟ್ಟ. ರಾತ್ರಿ ಹೇಳಿದ್ನಲ್ಲ. ಹಾಂ, ಅಯ್ಯೋ ರಾತ್ರಿ ಹೇಳಿದ್ರಾ? ಅಯ್ಯೋ ನನಗೆ ಮರ್ತೋಯ್ತೆ. ಬೆಳಗ್ಗೆ ಹೇಳ್ಬೇಕು ತಾನೆ ಎದ್ದ ಮೇಲೆ. ನಾನು ಇನ್ನನ ಯಾತು ಮಾಡಿಲ್ಲ. ಈಗಿನ ಸಾರು ಮಾಡಬೇಕು. ಸಾರಿಗೆ ಮಾಡೋಣ ಅಂತ ಹೇಳಿ ತರಕಾರಿ ಹಚ್ಕೊಂತಿದ್ದೆ. ತರಕಾರಿ ಹಚ್ಕೊಂತಿದ್ದೆ. ಈಗಲಾ ಸಾರು ಮಾಡೋದು? ಹಾಂ, ಬೆಳಗ್ಗೆ ಮಾಡ್ಬೇಕು ತಾನೆ? ಬೆಳಗ್ಗೆ ತಿಂಡಿ ಮಾಡಿರ್ಲಿಲ್ವೇ? ಈಗ ಮಧ್ಯಾಹ್ನಕ್ಕೆ ನಾನು ಯಾತನ ಮಾಡೋಣ ಬಿಡು ಅಂತೇಳಿ ಸುಮ್ಮನೆ ಆಗಿದ್ದೆ. ಕೂಲಿಯರ್ ಬಂದಾರೆ ಅಂತ ನೀನು ಇವಾಗ ಹೇಳಿದ್ರೆ ನನಗೇನು ಗೊತ್ತಾಗುತ್ತೆ? ಎಷ್ಟು ಜನ ಬಂದವ್ರು ಈಗ? ಒಂದು 5 ಜನ ಮತ್ತು ಅವ್ರ 5 ಜನ, 10 ಜನ ಬಂದಿದ್ದಾರೆ. ಹೆಣ್ಣಾಳ 5 ಜನ, ಗಂಡಾಳ 5 ಜನ. ಹಾಂ, ನಾನು ಹೇಳಿದ್ದೀನಿ 10 ಜನ ಬರ್ತಾರೆ ಅಡುಗೆ ಮಾಡು ಎದ್ದಾಗ ಅಂತಾನ. ನೀನು ಇನ್ನು ಇವಾಗ ಸಾರು ಮಾಡ್ತಾ ಇದ್ದೀನಿ ಅಂತ ಇದೆಯಾ? ಹಾಂ, ಅಲ್ಲಿ ಏಟತ್ತಾಗಿದ್ದು ಗೊತ್ತೇ. ನಾನು ಆಗಿದ್ರೆ ಬುತ್ತಿ ತಗೊಂಡೋಗೋಣ ಅಂತ ನಾನು ಬಂದೆ. ನೀನು ನೋಡಿದ್ರೆ ಇನ್ನೂ ಅಡುಗೆನೇ ಮಾಡಿಲ್ಲ ಅಂತೀಯ. ಹಾಂ, 10 ಜನನ? ಅಯ್ಯಯ್ಯಪ್ಪ, ಅಷ್ಟೊಂದು ಜನಕ್ಕೆ ನಾನು ಹೆಂಗೆ ಅಡುಗೆ ಮಾಡೋದು, ಹೆಂಗೆ ಹೊತ್ಕೊಂಬರೋದು ಬುತ್ತಿನ? ಅಯ್ಯೋ ಹೋಗತ್ತ, ನನಗಂತೂ ಸಾಕಾದಂಗೆ ಆಗೈತಪ್ಪ. ಎದ್ದಾಗಿಂದನ ಮಾಡಿ ಆ ಕಂಬ್ಳಿ ಹೋದಾಗಿಂದನ ಎಲ್ಲ ಕೆಲಸನೂ ನನ್ನ ಮೇಲೆ ಬಿದ್ದೈತಿ. ಕಸ ಮುಸ್ರೆ ನೀರು ತರೋದು ಆಳ ಮುಳ ಅಂತಾನೆ ನನಗಂತೂ ಸೊಂಟ ಬಿದ್ದೋದಂಗೆ ಆಗೈತಿ. ಈಗ 10 ಜನಕ್ಕೆ ಅಡುಗೆ ಮಾಡ್ಕೊಂಡು ಮುದ್ದೆ ಕಟ್ಕೊಂಡು ಸಾರು ಮಾಡ್ಕೊಂಡು ಹೊತ್ಕೊಂಬರೋಟತ್ತಿಗೆ ಅಷ್ಟೇನೆ. ಅಯ್ಯಪ್ಪ, ನಾನು ಸತ್ತೇ ಹೋಗ್ತೀನಿ ಅನ್ಸುತ್ತೆ. ನನ್ನ ಕೈಯಾಗಲ್ಲಪ್ಪ ಅಷ್ಟೆಲ್ಲ ಮಾಡೋಕ್ಕೆ. ಎಲ್ಲಾನು ಹೋಟ್ಲಿಗೆ ಹೋಗಿ ತಾಮನ್ ಕೂಡ ಹೋಗಿ. ಏನೇ ಹೇಳ್ತಾ ಇದೆಯಾ? ಅಷ್ಟು ಜನಕ್ಕೆ ಹೋಟ್ಲಾಗ ತರಕ್ಕಾಗುತ್ತಾ? ನಮ್ಮೂರಾಗ ಯಾವ ಹೋಟ್ಲಾಗ ತಾನೇ ಬಿಸಿ ಬಿಸಿ ಮಾಡ್ಕೊಡ್ತಾರೆ ಹೇಳು? ಎಲ್ಲ ತಂಗ್ಳದ್ ಕೊಡ್ತಾರೆ. ಹಾಂ, ಅಲ್ಲಿ ಕೂಲಿ ಆಳುಗಳು ತಂಗ್ಳು ತಿಂಬಲ್ಲ. ತಿರ್ಗಿ ಬೈಕ್ ಎಂತಾರೆ. ಇನ್ನೊಂದು ದಿವಸ ಕೆಲ್ಸಕ್ಕೆ ಬರಬೇಕೋ ಬೇಡವ ಅವರು? ಹಾಂ, ಮನೆಯಾಗೆ ಮಾಡ್ಕೊಂಡು ಹೋಗ್ಬೇಕು. ಹಾಂ, ಹೋಗಿ ಹೋಗಿ. ಕಮಲ ಸೊಸೆ ಇದ್ದಾಗ ಗನವ ಮಾಡ್ತಿರ್ಲಿಲ್ವಾ? 10 ಜನಕ್ಕೂ ಮಾಡೋಳು, 15 ಜನಕ್ಕೂ ಮಾಡೋಳು ಹೇಳಿದ್ರೆ. ಹಾಂ, ಎಲ್ಲನ ಕೆಲಸನ ನಿನಗೇನಾಗೈತಿ ಮಾಡೋದು ಬಿಟ್ಟು? ಹಾಂ, ಹೋಗಿ ಜಲ್ದಿ ಮಾಡಿ ತಗೊಂಬ. ಆಗಿದ್ರೆ ನಾನೇ ತಗೊಂಡೋಗ್ತಿದ್ದೆ. ನಿನಗೆ ಹೇಳ್ತಾನೆ ಇರಲಿಲ್ಲ. ನಾನು ತಗೊಂಡೋಗೋಣ ಅಂತಾನೆ ಬಂದೆ. ಬಿಡು, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಉಮ್ತಾರೆ, ಈಗಲೇ ತಗೊಂಡೋಗೋಣ ಅಂತಾನೆ. ನೀನು ನೋಡಿರಿ ಇನ್ನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದೆ. ಇನ್ನೂ ಏಟತ್ತಾಗುತ್ತಾ ಏನೋ ಅಡುಗೆ ಮಾಡೋಕ್ಕೆ? ನಾನು ಇಲ್ಲಿ ಕಾತ್ಕೊಂಡು ಕುಕ್ಕಮಕ್ಕಾಗಲ್ಲ. ಹೋಗ್ತೀನಿ ನಾನು. ಜಲ್ದಿ ಮಾಡ್ಕೊಂಡು ತಗೊಂಬ. ಅಯ್ಯೋ ಇರ್ರಿ, ನಾನು ಮಾಡ್ಕೊಡ್ತೀನಿ, ತಗೊಂಡು ಹೋಗುವ್ರಂತೆ. ನಮ್ಮ ಸರೋಜಮ್ಮ ಬರ್ತಾಳೆ, ಅವಳು ನಾನು ಸೇರ್ಕೊಂಡು ಮಾಡ್ತೀವಿ. ಇಲ್ಲಾಂದ್ರೆ ಅವಳೇ ಮಾಡ್ತಾಳೆ ಅತ್ತ. ಕರ್ಬತ್ತೀನಿ ಇರ್ರಿ. ಓದ್ಕೊಂಬರಕ್ಕಾಗಲ್ಲ. ತಿರ್ಗ ನಮ್ಗೆ ಅಲ್ಲಿಗೆ ಹೊಲ್ತಕ್ಕ ನಾನು ಸುಸ್ತಾದಂಗೆ ಆಗುತ್ತೆ. 10 ಜನ ಕೂಟ ತರೋದು ಅಂದ್ರೆ ಸುಮ್ಮನೆ ಆಗುತ್ತೆ? ನೀನೊಬ್ಬ ನೀನು. ಅಯ್ಯ, ಇಬ್ರು ಓದ್ಕೊಂಬರ್ರಿ. ಸರೋಜಮ್ಮ ಇಲ್ವೇ? ಅವಳು ನೀನು ಓದ್ಕೊಂಬರ್ರಿ. ಹಾಂ, ಕಮಲ ಇದ್ದಾಗ ಕಮಲ ಒಬ್ಬಳೇ ತಗೊಂಬತ್ತೇ ಇರಲಿಲ್ವಾ? ಹಾಂ, ನೀನು ಬತ್ತಿದ್ದ ಜೊತೆಗೆ. ಏನು ನೀನೇ ನಾಳೆ ಮುದುಕಿ ಆಗ್ಬಿಟ್ಟಿದ್ಯಾ? ಓದ್ಕೊಂಬರಕ್ಕಾಗದೇ ಇರೋ ಊಟ ಏನ? ಹಾಂ, ಅಲ್ಲಿ ಕೂಲಿ ಆಳುಗಳು ನಾವಿಲ್ಲ ಅಂದರೆ ಕೆಲಸ ಮಾಡಲ್ಲ. ಸುಮ್ಮನೆ ಮಾತಾಡ್ಕೊಂಡು ಕೂಕೊಂಡ್ಬಿಡ್ತಾರೆ. ನಾನು ಹೋಗ್ತೀನಿ. ಹಾಂ, ಬೇಗ ಬಾ ತಗೊಂಡು. ನಿನ್ ಕೈಲಿ ನಿಂತ್ಕೊಂಬೋದು ಇಲ್ಲ, ಕುಂತ್ಕೊಂಬೋದು ಇಲ್ಲ. ನನಗೆ ಟೈಮ್ ಆಗುತ್ತೆ, ಹೋಗ್ತೀನಿ. ಹಾಂ, ಈ ಅಪ್ಪ ಒಬ್ಬ 10 ಜನಕ್ಕಂದ್ರೆ ನಾನು ಇವಾಗ ಹೆಂಗಪ್ಪ ಮಾಡೋದು? ಅಯ್ಯೋ ಹೋಗತ್ತ. ಈಗ ಏನು ಮಾಡೋದು? ನಾನು ಒಬ್ಳಿಗೆ ಅಷ್ಟು ಜನಕ್ಕೆ ಮುದ್ದೆ ಮಾಡೋದು, ಸಾರು ಮಾಡೋದು, ಏನು ಮಾಡೋದು? ಅಯ್ಯೋ, ನಮ್ಮ ಸರೋಜ ಮೇಲ್ಗೋದ್ಲ ಏನ, ಅವಳ ಹತ್ರನೇ ಮಾಡಿಸ್ತೀನಿ. ನನಗೂ ಯಾಕೆ ಸೊಂಟ ನೋವು ಹಿಡ್ಕೊಳಂಗಾಗೈತಿ. ಅಯ್ಯೋ ಜಲ್ದಿ ಮಾಡಬೇಕು. ಸರೋಜ ಎಲ್ಗೋದ್ಲ? ತಗದಾಳೇನ ಕರಿಯ ನೀರು. ಸರೋಜಮ್ಮ, ಸರೋಜಮ್ಮ, ಏನಮ್ಮ? ಬಾರಿ ಇಲ್ಲಿ ಜಲ್ದು ಬಾ. ಇಲ್ಲಿ ಏನು ಮಾಡ್ತಾ ಇದ್ಯಾ? ಏನಮ್ಮ, ಏನು ಹೇಳು? ಅಯ್ಯೋ, ನಿಮ್ಮ ಅಪ್ಪ ಬಂದಿತ್ತು ಕಣೆ. ಇವಾಗ 10 ಜನ ಕೂಲಿ ಆಳುಗಳು ಬಂದವ್ರೆ. ಅವ್ರಿಗೆ ಇವಾಗ ಅಡುಗೆ ಮಾಡ್ಕೊಂಡು ತಗೊಂಡೋಗ್ಬೇಕಂತೆ. ಅದಕ್ಕೇನೆ ನನ್ನ ಕೈಲಿ ಆಗಲ್ಲಮ್ಮ ಅಷ್ಟು ಜನಕ್ಕೆ ಮಾಡೋಕ್ಕೆ. ಅದಕ್ಕೆ ಬಾರಿ ಮಾಡಬಾರಿ ನೀನೇನೆ. ನಾನಾ? ಹೋಗಮ್ಮ, ನಾನೇ ನಮ್ಮನೆಗೇನೆ ಇವಾಗಿನ ಎಲ್ಲ ಕೆಲಸನೂ ಮಾಡಿ ಈಗಿನ ಶುಭ ಮಸ್ತು ಅಮ್ಮಂಗೆ ಚೆನ್ನಾಗಿ ಕುಕ್ಕಮ್ಮನ ಅಂತಾನೆ ಕುಕ್ಕೊಂಡಿದ್ದೀನಿ. ನೆಲಗಿಲ ಎಲ್ಲ ಒರೆಸ್ಬಿಟ್ಟು ಮುಸರೆ ತೊಳೆದಿಕ್ಕಿ ಈಗಿನ ಅಡುಗೆ ಮಾಡಿಕ್ಕಿ. ನೀನು ನೋಡಿದೆ ಯಾತು ಮಾಡಲ್ಲ ಜಲ್ದು. ಅದಕ್ಕೆ ನಿಮ್ಮ ಮನೆಗೆ ಹೆಂಗು ಸಾರಿಸ್ಕೊಳೋಣ ಅಂದ್ಕೊಂಡೆ. ನೀನು ಜಲ್ದು ಮಾಡಲ್ಲ ಅಂತಾನ ನಾನೇ ಮಾಡಿಕ್ಕಿದ್ದೀನಿ. ತಿರುಗ್ಬಿಡು, ಸಾಯಂಕಾಲಕ್ಕೂ ಅದೇ ಆಗುತ್ತೆ ಅಂತಾನೆ. ಅಯ್ಯ ಬೇರೆ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ, ಮಂತಾಗ ಐತಿ. ತಿರುಗಿ ಮಧ್ಯಾಹ್ನಕ್ಕೆ ಬಂದು ಊಟ ಮಾಡಬೇಕು ಅಂದರೆ ಸಾರಿಂದಂಗೆ ಆಗುತ್ತೆ. ಅದಕ್ಕೆ ಅತ್ತ ನಾನೇ ಮಾಡಿಕ್ಕಿದ್ದೀನಿ. ನಮ್ಮ ಮನೆಗೆ ಮಾಡಿ ಈಗ ಇಲ್ಲೂ ನಾನೇ ಮಾಡ್ಬೇಕಂದ್ರೆ ನನ್ನ ಕೈಲಾಗಲ್ಲಮ್ಮ. ಹೋಗು. ಅಲ್ಲ, ನೀನು ಎದ್ದಾಗೆ ಮಾಡ್ಬೇಕಾನೆ. ಎದ್ದಾಗೆ ಮಾಡಿದರೆ ಇಟ್ಟೊತ್ತಿಗೆ ತಗೊಂಡೋಗಿ ಕೊಟ್ಟು ಬರ್ಬೋದಾಯ್ತು. ಇಲ್ಲಾಂದರೆ ಕುಮಾರನೇ ತಗೊಂಡೋಗೋನು. ಎಲ್ಬೋದ ಅವನು? ಎಲ್ಬೋದ ಅವನು? ಎಲ್ಲ ಟೌನ್ಗೆ ಹೋಗ್ಯವನೆ. ಯಾತ ಗೊಬ್ಬರ ತರಕ ಯಾತ ಕಳ್ಸೈತೆ ನಿಮ್ಮಪ್ಪಯ್ಯ. ಅವನು ಇನ್ನೂ ಬಂದಿಲ್ಲ. ಆವಾಗಲೇ ಹೋದವನು. ಯಾವಾಗ ಬರ್ತಾನೋ ಅಂತಾನೂ ಗೊತ್ತಿಲ್ಲ. ಈಗ ಅಡುಗೆ ಮಾಡ್ಕೊಂಡು 10 ಜನಕ್ಕೆ ನಾನೇನೆ ಬುತ್ತಿ ತುಂಬ್ಕೊಂಡು ತಗೊಂಡೋಗ್ಬೇಕಂತೆ. ಅಯ್ಯಪ್ಪ, ಹೊಲ್ತಾಕೆ ನಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ನಾನಂತೂ ಬಿದ್ದೆ ಹೋಗ್ತೀನಿ ಅಷ್ಟೇನೆ. ನನ್ನ ಕೈಲಾಗಲ್ಲ. ಬಾ, ಒಂದಿಟ್ಟು ಮುದ್ದೆನಾದ್ರೂ ಕಟ್ಕೊಡು. ಸಾರಿಗೆ ತರಕಾರಿ ಹಚ್ಕೊಡು ಬಾ. ಇಬ್ರು ಸೇರ್ಕೊಂಡು ಮಾಡೋಣ. ಅಯ್ಯಯ್ಯಪ್ಪ,
ಮುದ್ದೆ ಕಟ್ಕೊಡ್ಬೇಕಾ? ಹೋಗಮ್ಮ 10 ಜನಕ್ಕೆ ಯಾರ ಕೈಲಾಗುತ್ತೆ ಕಟ್ಟಕ್ಕೆ? ನಾನು ಇವಾಗಲೇ ಶುಭ ಮಸ್ತು ಅಂತಾನ ಸ್ವಲ್ಪ ಹೊತ್ತು ಕುತ್ಕೊಂಡಿರೋಣ ಅಂತ ಕುತ್ಕೊಂಡಿದ್ದೀನಿ. ನನ್ನ ಕೈಲಾಗಲ್ಲಮ್ಮ. ನನಗೆ ಈಗಲೇ ಕೈ ಕಾಲೆಲ್ಲ ನೋವು, ಒಂಥರ ತಲೆನೋವು ಬಂದಂಗಾಗೈತೆ. ನೀನೇ ಮಾಡೋಗಿ ಹೋಗಿ. ಏನೇ ನೀನು ಹಿಂಗೆ ಮಾಡ್ತೀಯ? ಅಲ್ಲ, ಏನು ನಿಮ್ಮ ಮನೆಗೆ ಇನ್ನು ಎಷ್ಟು ಜನ ಇದ್ರೆ ನೀನು ನಿನ್ನ ಗಂಡ ಇಬ್ರಿ ಮಾಡ್ಕೊಂಬಕ್ಕೆ ಅಷ್ಟು ಸುಸ್ತಾಗುತ್ತಾ? ಬಾ ಸುಮ್ಮನೆ. ನೀನಂತೂ ಅಮ್ಮಗೆ ಒಂದಿಟ್ಟು ಸಹಾಯ ಮಾಡಲ್ಲ ಅಂತೀಯಲ್ಲ. ಬಾ ಬಾ. ಆ ಕಮಲ ಇದ್ದಾಗ ಎಲ್ಲರಿಗೂ ಅವಳೇ ತಾಂಡವಳು. ಈಗ ಅವಳಿಲ್ಲದಕ್ಕೆ ತಾನೇ ನೀನು ಕರಿತಾ ಇರೋದು. ಅವಳಿದ್ದಿದ್ರೆ ಅವಳಿಗೆ ಹೇಳ್ತಿದ್ದೆ ಮಾಡ್ಕೊಂಡು ತಾಂಡು ಹೋಗಿರೋಳು. ಅಯ್ಯೋ ಹೋಗಮ್ಮ ಅತ್ತ, ನೀನೊಬ್ಳು ಅವಳು ಮಾಡ್ಕೊಂಡು ತಾಂಡೋದ್ಲು ಅಂದರೆ ನಾವು ಹಂಗೆ ಇರೋಕ್ಕಾಗುತ್ತಾ? ನಮ್ಮ ಕೈಲಾಗಲ್ಲಮ್ಮ. ನೀನು ಸುಮ್ಮನೆ ಯಾರನ್ನ ಮನೆ ಕೆಲಸದ ನಾನು ಒಬ್ರನ್ನ ಇಕ್ಕೆಮ್ಮಲ್ಲಮ್ಮ. ಮನೆ ಕೆಲಸದಲ್ಲಿ ಇಕ್ಕೊಂಡಿಕ್ಕೆ ಶಿಲ್ಪ ಏನು ಮಾಡಿದ್ಲು ಗೊತ್ತಲ್ಲ? ಅದು ಇದು ಇಲ್ಲದೆಲ್ಲನ ಹೇಳಲ್ಲ. ಅದಕ್ಕೆ ತಾನೆ ಅವಳ ತೆಗೆದಾಕಿದ್ದು. ನಾನು ಹಂಗೂ ಇರಲಿ ಅಂತಂದೆ. ಕುಮಾರನ ಏನು ಬೇಡ, ನಾನು ಹೆಂಡ್ತಿನೇ ಇದ್ದಾಳೆ, ಎಲ್ಲ ಮಾಡ್ತಾಳೆ ಅಂದ. ಅವಳು ಇಷ್ಟು ದಿನ ಅವಳೇ ಮಾಡ್ಕೊಂಡು ಹೋಗ್ತಿದ್ಲು ಎಲ್ಲ ಮನೆ ಕೆಲಸನೂ, ಬುತ್ತಿ ತುಂಬ್ಕೊಂಡು ಹೋಗೋದು ಎಲ್ಲನ. ನಾನು ಅದಕ್ಕೆ ಸುಮ್ಮನಾದೆ. ಬಿಡು, ಹೆಂಗೋ ಏನು ಅವಳಿಗೆ ಸಂಬಳ ಕೊಡೋದು ತಪ್ಪುತ್ತೆ, ಆಮೇಲೆ ನಾನು ಕಳ್ತನ ಗಿಳ್ತಾನ ಆಗಿದಾತು ಅಂತಾನ, ಅದಕ್ಕೂ ಸುಮ್ಮನಾದೆ. ಅವಳೆಲ್ಲಿ ಕಳ್ತನ ಮಾಡ್ಕೊಂಡು ಹೋಗಿ ಗಿರ್ಗ್ಯಾಳು, ಆಮೇಲೆ ಸೇಳಿಂಗ್ ಕರ್ಕೊಂಬಂದು ಅಂತಾನ ನನಗೂ ಬೈವಾದಂಗೆ ಆತು. ಅದಕ್ಕೆ ಸುಮ್ಮನಾದೆ. ಈಗ ಏನು ಮಾಡೋದು? ಈಗ ಬಂದು ಯಾರನ್ನಾದ್ರು ಕೆಲಸದಳನ್ನ ಕರ್ಕೊಂಬರಕ್ಕಾಗುತ್ತಾ ಈಗ ಸದ್ಯಕ್ಕೆ? ಈಗ ಅಡುಗೆ ಮಾಡಕ್ಕೆ ಯಾರನ್ನ ಕರ್ಕೊಬರೋಣ? ಬಾ ಈಗ ಮಾಡೋಣ, ನಾನು ನೀನು ಸೇರ್ಕೊಂಡು. ಸರಿ ಆಯ್ತು, ನಡಿ ಮಾಡೋಣ. ನಡಿ ಒಳಕ್ಕೆ. ಯಾಕಂಗೆ ಆಡ್ತಾ ಇದೆಯಾ? ನಾನು ಒಂದು ಸಣ್ಣ ಕುಕ್ಕೊಂಡಿರೋಣ ಅಂತಂದರೆ ಅದಕ್ಕೂ ನೀನು ಬಂದೆ ಅಡುಗೆ ಮಾಡೋಣ ಬಾ ಅಂತಾನೆ. ಎಲ್ಲ ನಾವು ಹೋಟ್ಲಾಗಾದ್ರೂ ತಗೊಂಡು ಹೋಗ್ಬೋದಾಗಿತ್ತು ಸುಮ್ಮನೆ. ಮನೆಗೆ ಯಾರು ಮಾಡ್ತಾರೆ? ನಾನು ಹಂಗಂದಮ್ಮ ಹೋಟ್ಲಾಗ ತಗೊಂಡೋಗು ಅಂತಾನ. ನಿಮ್ಮ ಅಪ್ಪ ಅದಕ್ಕೆ ಹೋಟ್ಲಾಗೆ ತಂಗ್ಳದೆಲ್ಲ ಹಾಕ್ಕೊಡ್ತಾರೆ. ಕೂಲಿ ಆಳುಗಳು ಬೈಕೆಂಬ್ತಾರೆ, ತಂಗ್ಳು ತಂದೇವ್ರೆ ಅಂತಾನೆ. ನಾಳೆ ದಿನ ಕೂಲಿಗೆ ಬರಲ್ಲ, ಮನೆಗೆ ಮಾಡ್ಕೊಂಡು ತಾಂಬ ಬಿಸಿದ ಅನ್ನ ಮುದ್ದೆ ಸಾರುನು ಅಂತಾನ ಹೇಳೋತು ನಿಮ್ಮ ಅಪ್ಪಯ್ಯ. ನಾನು ಹಂಗೆ ಅಂದಿದ್ಕೆ ನಿಮ್ಮ ಅಪ್ಪ ನನ್ನೇ ಬೈತು. ಬಾ ಸುಮ್ಮನೆ ಬಾ. ಅಯ್ಯೋ ಹೋಗಮ್ಮ ಅತ್ತ. ಯಾರು ಮಾಡ್ತಾರೆ? ಹಗಲಾಗ್ಲನ ಅವಾಗಿನ ಮಾಡಿ ನನಗೆ ಸುಸ್ತಾಗೈತೆ. ಈಗ ಇಲ್ಲಿ ಬೇರೆ ಮಾಡಬೇಕು ಎರಡೆರಡು ಮನೆಗೆ. ಯಾರು ಮಾಡ್ತಾರಮ್ಮ ಅನ್ಸುತ್ತೆ. ಯಾರು ಮಾಡ್ತಾರೆ ಅಂದರೆ ನೀನೇ ಮಾಡಬೇಕು, ನೀನು ನಾನು ಸೇರ್ಕೊಂಡು. ಬಾ. ನಾನು ತರಕಾರಿ ಹೆಚ್ಚಿಬಿಟ್ಟು ಎಲ್ಲ ಸಾರು ಮಾಡ್ತೀನಿ. ಇನ್ನೂ ಒಂದು ಈಟು ಹಚ್ಕೊಂಡಿದ್ದೀನಿ. ಯಾಕಂದ್ರೆ ಮಸ್ಕಾಯಿ ಮಾಡಿಬಿಡ್ತೀನಿ ಜಲ್ದಿ ಆಗಂತದ್ದು. ಬದನೆಕಾಯಿ, ಟಮಾಟೆ ಹಣ್ಣು, ಆಮೇಲೆ ಹಸಿರುಗಾಯಿ ಎಲ್ಲ ಇದ್ದಾವೆ. ಹಾಕ್ಬಿಟ್ಟು ಮಸ್ತ್ ಬಿಡ್ತೀನಿ. ಟಮಾಟೆ ಹಣ್ಣು ಎಲ್ಲ ಹಾಕಿ ಒಂದಿಟ್ಟು ಹೆಚ್ಚಾಗಿ ನೀರು ಮಾಡ್ದಾಗ ಮಾಡ್ತೀನಿ. ಕೂಲಿಯರ್ಗೇನು ನೀರು ಮಾಡ್ದಾಗ ಮಾಡಿರೋ ಅವರೆಲ್ಲನ ಉಮ್ತಾರೆ. ಗಟ್ಟಿ ಮಾಡಿದ್ರೆ ಸರ್ ಬರಲ್ಲ 10 ಜನಕ್ಕಂದ್ರಿ. ಸರಿ ಆಯ್ತು, ಒಂದಿಟ್ಟು ಹೆಚ್ಚಾಗಿ ಮಾಡು. ಒಂದಿಟ್ಟು ನೀರು ಇದು ಉಮ್ತಾರೆ ಅವ್ರೇನು ಕೂಲಿಯರೇನು. ಏನು ಅವ್ರಿಗೇನೇನು ಚೆನ್ನಾಗಿ ಗಟ್ಟಿಗೆ ಮಾಡಬೇಕು ಅಮ್ಮಂಗೇನಿಲ್ಲ. ಮನೆಯವ್ರಿಗೆ ಮಾಡ್ದಾಗ ಮಾಡಬೇಡ, ತೆಳ್ಳಗೆ ಮಾಡು. ಒಂದಿಟ್ಟು ನೀರು ಇದು ಅಷ್ಟೇನು. ಅನ್ನಕ್ಕೂ ಸಾರ್ಗೂ ಎಲ್ಲದಕ್ಕೂ ಆಗ್ಬೇಕಲ್ಲ. ಆಮೇಲೆ ಅಲ್ಲಿ ಸಾಲು ಬಂದೈತೆ ಅಂದರೆ ಅಪ್ಪಯ್ಯ ನಿನ್ನೆ ಬೈಯೋದು. ಸರಿ ಆಯಿತು ಬಾರಮ್ಮ, ಬಾ ಇಬ್ರು ಸೇರ್ಕೊಂಡು ಮಾಡೋಣ. ಇಬ್ರು ಹೋಗಿ ಹೊಲ್ತಕ್ಕೆ ತಗೊಂಡೋಗಿ ಕೊಟ್ಟು ಬರಬೇಕು. ಹೊಲ್ತಕ್ಕೆ ತಗೊಂಡೋಗಿ ಕೊಟ್ಟು ಬರ್ಬೇಕಾ? ಅಯ್ಯಪ್ಪ ನನ್ನ ಕೈಲಾಗಲ್ಲ. ಬೇಕು ಅಂದರೆ ಮುದ್ದೆ ಗಿದ್ದೆ ಮಾಡ್ಕೊಡ್ತೀನಿ, ಸಾರು ಮಾಡೋಕ್ಕೆ ತರಕಾರಿ ಹಚ್ಕೊಡ್ತೀನಿ, ಎಲ್ಲ ತುಂಬಿಕೊಡ್ತೀನಿ. ನೀನೇ ಹೊತ್ಕೊಂಡು ಹೋಗು ಅಷ್ಟೇನೆ. ನನ್ನ ಕೈಲಿ ಅಲ್ಲಿಗಾನ ಬರೋಕ್ಕಾಗಲ್ಲಮ್ಮ. ಹೋಗಮ್ಮ, ಬಿಸಿಲಾಗಿ ಯಾರು ಹೊತ್ಕೊಂಡು ಹೋಗ್ತಾರೆ? ನೀನು ನನಗೆ ಸುಸ್ತಾಗೈತಿ ಅಂದರೆ ಅಲ್ಲಿಗಾನ ಹೊತ್ಕೊಂಡು ಹೋಗೋಣಂತೆ. ಏನೇ ನೀನು ಅಮ್ಮ ಯಾಕೆ ಕಷ್ಟಾಗಿದ್ದಾಳಲ್ಲ, ಮಾಡೋಣ ಅಮ್ಮಂಗೆ ಇಲ್ಲ. ಏನು ನೀನು ಒಬ್ಬಳೇ ಹೊತ್ಕೊಂಡು ಹೋಗುವಂಥದ್ದನ್ನ ಇಬ್ರು ಅರ್ಧನ 2 ಬೇಷನ್ ಹಾಕಿ ತುಂಬ್ಕೊಂಡು ತಾಂಡು ಹೋಗೋಣ ಅಂತ ಹೇಳಿದೆ. ಒಂದ್ರ ಕನ್ನ ಒಂದ್ರಕ್ಕೆ ಮುದ್ದೆ ಸಾರು ತುಂಬ್ಕೊಂಡು ಹೋಗೋಣ ಅಂತ ನಾನು ಹೇಳಿರಿ. ಬಾ ಮಾಡಿ ತುಂಬ್ಕೊಂಡು ಹೋಗೋಣ, ಅಲ್ಲೇ ಉಂಬನ ನಾವು. ಅಯ್ಯೋ ಹೋಗಮ್ಮ, ನಾನು ಹೊತ್ಕೊಂಬರಲ್ಲಮ್ಮ. ನಾನು ನಮ್ಮ ಮನೆಗೆ ಮಾಡಿದ್ದೀನಿ ಅಡುಗೆನೇ ಎಲ್ಲ. ಅಲ್ಲೇ ಉಂಬ್ತೀನಿ. ಬೇಕು ಅಂದರೆ ನಿನಗೆ ಮಾಡ್ಕೊಡ್ತೀನಿ ಮುದ್ದೆನ, ತಗೊಂಡೋಗಿ ಹೊತ್ಕೊಂಡು ಹೋಗು ಅಷ್ಟೇನೆ. ನನ್ನ ಕೈಲಾಗಲ್ಲ, ಬಿಸಿಲಾಗಲ್ಲ ನಾನು ನಡ್ಕೊಂಬರಕ್ಕೆ. ಸರಿ ಬಾರೆ ತಾಯಿ, ನೀನೇನಮ್ಮ ಕಂಬ್ಳಿನೇ ಎಷ್ಟೋ ವಾಸಿಯಲ್ಲಿ ಹೇಳಿದ ತಕ್ಷಣ ಅಡುಗೆ ಮಾಡ್ಕೊಂಡು ಬುತ್ತಿ ತಗೊಂಡು ಓದ್ಕೊಂಡು ಅವಳೊಬ್ಬಳೇ ಓದ್ಕೊಂಡು ಅವಳು ಹೊಲ್ತಕ್ಕನ. ನೀನು ನಾನು ಹೇಳಿದ್ರು ಬರಲ್ಲ, ಓದ್ಕೊಂಬರಕ್ಕಾಗಲ್ಲ, ಕಾಲು ನೋವು ಕೈ ನೋವು ಅಂತಾನ ಇಲ್ಲದ ಕತೆ ಹೇಳ್ತೀಯ. ಸರಿ ಆಯ್ತು, ಬಾ ಮಾಡಿ ತುಂಬಿಕ್ ಬಾ. ನಾನೇ ಓದ್ಕೊಂಡು ಹೋಗ್ತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ. ಇನ್ನು ಕಂಬ್ಳಿ ಬರೋ ತಕ್ಕನ ನಾನು ಏನು ಬೇಕು ಈ ಮನೆಯಾಗಿ? ಇನ್ಯಾರು ನನಗೇನು ಸಹಾಯ ಮಾಡೋರು ಯಾರೂ ಇಲ್ಲ. ನೀನು ಹೆಂಗೋ ಮಾಡ್ತೀಯ ಅಂತ ಅಂದ್ಕೊಂಡ್ರೆ ನೀನು ಹಿಂಗೆ ಹೇಳ್ತೀಯ ನೋಡಮ್ಮ. ಅಯ್ಯೋ ಅಮ್ಮ ಮಾಡ್ತಿದ್ದೆ, ಏನು ಮಾಡೋದು? ನನಗೂ ಒಂದು ಸ್ವಲ್ಪ ಕಾಲು ನೋವು, ಹಂಗಾಗಿ ಬರೋಕ್ಕಾಗಲ್ಲ, ನಡ್ಕೊಂಬರೋಕ್ಕಾಗಲ್ಲ ಅಂದೆ. ಇನ್ನೊಂದ್ಸಲ ಯಾವಾಗನೂ ನಾನೇ ಹೊತ್ಕೊಂಡು ಹೋಗ್ತೀನಿ. ಇವತ್ತು ನೀನೇ ಹೊತ್ಕೊಂಡು ಹೋಗು, ನಡಿ ಮಾಡೋಣ. ಸರಿ ಬಾರೆ ತಾಯಿ, ಮುದ್ದೆ ನಾನು ಮಾಡ್ಕೊಡಿವೆ ಅಂತೆ, ನಾನೇ ಹೊತ್ಕೊಂಡು ಹೋಗ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ಅಲ್ಲ ಇತ್ತು ನೋಡಿ ತರಕಾರಿ. ಹಂಗೇನೆ ಒಂದು ಒಲೆ ಮೇಕೆ ಹಿಟ್ಟನ ಹೆಸರಿಗಿಕ್ಕು. ಹಾಗೆ ಹಿಟ್ಟು ಕುದಿತಂಗೆ ಮುದ್ದೆ ಕಟ್ಟಿವಂತೆ. ನಾನು ಸಾರಿಗೆ ಹಂಗೆ ಒಗ್ಗರಣೆ ಹಾಕ್ಯಂತೀನಿ. ತರಕಾರಿ ಎಲ್ಲನ ಹಚ್ಕೊಂಡು. ಸರಿ ಆಯ್ತು ಮಾಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ನಮಸ್ಕಾರ.